ಬಹಮನಿ ರಾಜ್ಯವನ್ನು ಯಾರು ಯಾವಾಗ ಸ್ಥಾಪಿಸಿದರು? 1347. ಅಬ್ದುಲ್ ಮುಜಾಫರ್ ಅಲ್ಲಾವುದ್ದೀನ್, ಮಹಮ್ಮದ್ ಹಸನ್ ಗಂಗು, ಬಹಮನ್ ಶಾ. ಬಹಮನಿ ರಾಜ್ಯದ ಮೊದಲ ರಾಜಧಾನಿ ಯಾವುದು? ಹಸನ್ ಗಂಗು ಅದಕ್ಕಿಟ್ಟ ಹೆಸರೇನು? ಗುಲ್ಬರ್ಗ, ಹಸನ್ಬಾದ್. ಹಸನ್ ಗಂಗುವಿನ ಮೊದಲ ಹೆಸರು ಏನು? ಜಫರ್ ಖಾನ್. ಬಹಮನಿ ರಾಜ್ಯದ ಪ್ರಮುಖ ರಾಜಧಾನಿ ಯಾವುದು? ಬೀದರ್. ಯಾವ ಇಸ್ಲಾಮಿಯು ಬರುವ ಮೂಲಕ ದಕ್ಕನ್ ಭಾರತಕ್ಕೆ ಮುಸ್ಲಿಮರ ಪ್ರವೇಶ ಆರಂಭವಾಯಿತು? ಮಲ್ಲಿಕಾಫರ್. ದಕ್ಷಿಣ ಭಾರತದಲ್ಲಿ ಮೊದಲು ಸಂಘಟಿತ ಆಡಳಿತ ಸ್ಥಾಪಿಸಿದ ಮುಸ್ಲಿಮನರು? ಮಹಮ್ಮದ್ ಬಿನ್ ತುಗ್ಲಕ್. ಹಸನ್ ಗಂಗು ಎಲ್ಲಿಯವರು, ಯಾವ ವಂಶದವನು? ಪರ್ಷಿಯಾ, ಬಹಮನ್ ವಂಶ. ಹಸನ್ ಗಂಗು ಉತ್ತರ ಭಾರತದ ಯಾವ ಸುಲ್ತಾನನ ಅಮೀರನಾಗಿದ್ದನು? ತುಘಲಕ್ ಸಂತತಿಯ ಮಹಮ್ಮದ್ ಬಿನ್ ತುಘಲಕ್. ಬಹಮನಿ ರಾಜ್ಯದ ಪ್ರಮುಖ ಸುಲ್ತಾನನಾರು? ಫಿರೋಜ್ ಶಾ. ಭೀಮಾ ನದಿಯ ಸಮೀಪ ಇರುವ ಫಿರೋಜ್ಬಾದ್ ನಗರದ ನಿರ್ಮಾತೃ ಯಾರು? ತಾಜ್-ಉದ್ದೀನ್ ಫಿರೋಜ್ ಶಾ. ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದ ಸುಲ್ತಾನನಾರು? 1ನೇ ಅಹಮದ್ ಶಾ. ಮಹಮ್ಮದ್ ಗವಾನನು ಯಾವ ವರ್ಷದಲ್ಲಿ ಜನಿಸಿದನು? ಆತನು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದನು? ಕ್ರಿಸ್ತಶಕ 1411. ಭಾರತಕ್ಕೆ ಬಂದಿದ್ದು 1447. ಮಹಮ್ಮದ್ ಗವಾನನ ತಂದೆಯ ಹೆಸರೇನು? ಜಲಾಲ್ ಉದ್ದುದ್ದೀನ್ ಮಹಮ್ಮದ್. 3ನೇ ಮಹಮ್ಮದ್ ಗವಾನ್ ಕಾಲದಲ್ಲಿ ರಾಜಧಾನಿ ಬೀದರ್ಗೆ ಭೇಟಿ ನೀಡಿದ ಪ್ರವಾಸಿಗನಾರು? ರಷ್ಯಾದ ಅಥನೀಸಿಯಸ್ ನಿಕಿತಿನ್. ಮಹಮ್ಮದ್ ಗವಾನನ ಹತ್ಯ ಸಂಚಿನ ಪ್ರಮುಖನಾರು? ಹಸನ್ ನಿಜಾಮ್ ಉಲ್ ಮುಲ್ಕ ಬರಿಯಾ. ಬಹಮನಿ ಸುಲ್ತಾನರ ಕಾಲದ ಪ್ರಮುಖ ಮತ್ತು ವಾಸ್ತುಶಿಲ್ಪ ಕಲೆಯ ಕೇಂದ್ರಗಳನ್ನು ತಿಳಿಸಿ. ಗುಲ್ಬರ್ಗ, ಬೀದರ್. ಬಹಮನಿ ಸುಲ್ತಾನರ ಮತ್ತು ವಿಜಯನಗರದ ನಡುವಿನ ಹೋರಾಟದ ಪ್ರಮುಖ ಕೋಟೆ ಯಾವುದು? ರಾಯಚೂರು ಕೋಟೆ. ಬಹಮನಿ ರಾಜ್ಯದ ಪ್ರಮುಖ ಸುಲ್ತಾನನಾರು? ಆತನ ಪ್ರಧಾನಮಂತ್ರಿ ಯಾರು? 3ನೇ ಮಹಮ್ಮದ್ ಶಾ, ಮಹಮ್ಮದ್ ಗವಾನ್. ಮಹಮ್ಮದ್ ಗವಾನ್ ಯಾವ ದೇಶದವನು? ಎಲ್ಲಿ ಜನಿಸಿದನು? ಪರ್ಷಿಯಾ. ಈ ದೇಶದ ಗವಾನ ಎಂಬ ಹಳ್ಳಿ? ಮಹಮ್ಮದ್ ಗವಾನ್ನ ಮೊದಲ ಹೆಸರೇನು? ಮಿಮಾದ್ ಉದ್ದೀನ್ ಅಹಮದ್. ಮಹಮ್ಮದ್ ಗವಾನನು ಯಾವಾಗ ಪ್ರಧಾನಮಂತ್ರಿಯಾದನು? 1463ರಿಂದ 81. ಮಹಮ್ಮದ್ ಗವಾನನು ಯಾವಾಗ ಮರಣ ಹೊಂದಿದನು? ಸುಲ್ತಾನನು ಯಾವ ಕಾರಣದಿಂದ ಗವಾನನ್ನು ಕೊಲ್ಲಿಸಿದನು? 1481. ಅಮೀರರು ಒಪ್ಪಿಸಿದ ರಾಜದ್ರೋಹದ ಆಪಾದನೆ? ಮಹಮ್ಮದ್ ಗವಾನನು ಪ್ರಧಾನಿಯಾಗಿ ನೇಮಿಸಿದವರಾರು? ಸುಲ್ತಾನ ರಾಜ ಪ್ರತಿನಿಧಿಯಾದ ರಾಣಿ ನರ್ಗಿಸ್ ಬೇಗಂ. ಮಹಮ್ಮದ್ ಗವಾನನ ಶಿಕ್ಷಣದ ಸಾಧನೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದನು? ಬೀದರ್ನಲ್ಲಿ ಮದರಸೆ ಎಂಬ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದ್ದು 1472. ಬಹುಮನಿ ರಾಜ್ಯದ ಕೊನೆಯ ಸುಲ್ತಾನನಾರು? ಯಾವ ವರ್ಷದಲ್ಲಿ ಬಹುಮನಿ ರಾಜ್ಯ ಪೂರ್ಣ ಒಡೆಯಿತು? ಕಲೀಮುಲ್ಲಾ. ಕ್ರಿಸ್ತಶಕ 1527ರಿಂದ 28. ಬಹುಮನಿ ರಾಜ್ಯದಿಂದ ಚದುರಿದ ಶಾಹಿ ರಾಜ್ಯಗಳೆಷ್ಟು? ಅವುಗಳನ್ನು ತಿಳಿಸಿ. 5. ಬಿರಾರ್, ಬಿಜಾಪುರ, ಅಹಮದ್ ನಗರ, ಗೋಲ್ಕಂಡ, ಬೀದರ್. ಬಹಮನಿ ರಾಜ್ಯದಿಂದ ಹೊರಗೆ ಬಂದ ಮೊದಲ ಶಾಹಿ ರಾಜ್ಯ ಯಾವುದು? ಯಾವ ವರ್ಷದಲ್ಲಿ ಹೊರಬಂದಿತು? ಬಿರಾರ್, 1484. ಬಿರಾರ್ನ ಸ್ವತಂತ್ರ ಶಾಹಿ ರಾಜ್ಯದ ಸ್ಥಾಪಕನಾರು? ಫತೇವುಲ್ಲಾ ಇಮದ್ ಶಾ. ಬಹಮನಿ ರಾಜ್ಯದಿಂದ ಹೊರಬಂದ ಎರಡನೇ ಶಾಹಿ ರಾಜ್ಯ ಯಾವುದು? ಆ ರಾಜ್ಯದ ಸ್ಥಾಪಕನಾರು? ಬಿಜಾಪುರ, ಯೂಸೆಫ್ ಆದಿಲ್ ಶಾ. ಗೋಲ್ಕಂಡದ ಕುತುಬ್ ಶಾಹಿ ವಂಶವನ್ನು ಸ್ಥಾಪಿಸಿದವರಾರು? ಕುಲಿ ಶಾ. ಅಹಮದ್ ನಗರವನ್ನು ಸ್ವತಂತ್ರವಾಗಿ ಸ್ಥಾಪಿಸಿದವರಾರು? ಮಲಿಕ್ ಅಹಮದ್. ಬೀದರ್ನಲ್ಲಿ ಬರೀದ್ ಶಾಹಿ ವಂಶವನ್ನು ಸ್ಥಾಪಿಸಿದವರಾರು? ಆಲಿ ಬರೀದ್ ಶಾ. ಬಹಮನಿ ರಾಜ್ಯದ ಕಲಾ ಶೈಲಿಯನ್ನು ಏನೆನ್ನುತ್ತಾರೆ? ಸೆರಾಸಿನಿಕ್ ಶೈಲಿ. ಮಹಮ್ಮದ್ ಗವಾನನ 2 ಕೃತಿಗಳನ್ನು ಹೆಸರಿಸಿ. 1 ದಿವಾನ್ ಇ ಆಶ್ರಾ, 2 ಕೌಜತ್ ಉಲ್ ಇನ್ಸಾ. ಬಹುಮನಿಯ ಮುಸ್ಲಿಂ ಇತಿಹಾಸಕಾರರನ್ನು ತಿಳಿಸಿ. ಇಸಾಮಿ, ಅದಾರಿ, ತಬಾತಬಾ, ಫೆರಿಸ್ತಾ, ನಿಜಾಮ್, ಉದ್ದೀನ್ ಬಕ್ಷಿ. ತಾರಿಕ್ ಇ ಫೆರಿಸ್ತಾದ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ಮಹಮ್ಮದ್ ಕಾಸಿಂ ಫೆರಿಸ್ತಾ, 2ನೇ ಇಬ್ರಾಹಿಂ ಆದಿಲ್ ಶಾ. ಬಹಮನಿ ಸುಲ್ತಾನರ ಆಡಳಿತ ಭಾಷೆ ಯಾವುದು? ಪರ್ಷಿಯಂ. ಬಹಮನಿ ಸುಲ್ತಾನರ ಪ್ರಮುಖ ಶಿಕ್ಷಣದ ಕೇಂದ್ರಗಳಾವುವು? ಗುಲ್ಬರ್ಗ, ಬೀದರ್, ಯಲಚಪುರ, ದೌಲತಾಬಾದ್, ಜುನಾರ್, ಚೌಲಾ ಮತ್ತು ದಬೋಲಾ. ಬಹುಮನಿ ರಾಜ್ಯದಲ್ಲಿ ಮದರಸಗಳಲ್ಲಿ ಯಾವ ಭಾಷೆಯ ಶಿಕ್ಷಣವು ಪ್ರಧಾನವಾಗಿದೆ? ಅರಾಬಿಕ್, ಸಾಹಿತ್ಯ, ವ್ಯಾಕರಣ ಮತ್ತು ಕುರಾನ್.
ಅರೇಬಿಕ್ ಭಾಷೆಯಲ್ಲಿನ ಗ್ರಂಥವೊಂದನ್ನು ತಿಳಿಸಿ, ಅದನ್ನು ರಚಿಸಿರುವವರಾರು? ಅಟ್ಟಾರ್ ಉಲ್ ಅಬ್ಬಾರ್, ಶೇಖ್ ಅಲೀಂ ಉದ್ದುದೀನ್. ಬಹುಮನಿಯ ಪ್ರಮುಖವಾದ 3 ಭಾಷೆಗಳಾವುವು? ಅರೇಬಿಕ್, ಉರ್ದು ಮತ್ತು ಪರ್ಷಿಯನ್. ದಕ್ಕನ್ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಉರ್ದು ಶಿಕ್ಷಣ ಕೇಂದ್ರ ಯಾವುದು? ಗುಲ್ಬರ್ಗ. ಉರ್ದುವಿನಲ್ಲಿ ರಚಿತವಾದ ಮೊದಲ ಕೃತಿ ಯಾವುದು? ಯಾರು ರಚಿಸಿದರು? ಮಿರಾಜ್ ಉಲ್ ಅಶ್ಕಿನ್, ಫಕೀರ್ ಖ್ವಾಜಾ, ಬಂದೆ ನವಾಜ್. ಪರ್ಷಿಯನ್ ಭಾಷೆಯಲ್ಲಿನ ಶಿಕ್ಷಣ ಕೇಂದ್ರ ಯಾವುದು? ಮದರಸಾ. ಪರ್ಷಿಯನ್ ಭಾಷೆಯಲ್ಲಿನ 2 ಕೃತಿಗಳನ್ನು ತಿಳಿಸಿ. ಇಸಾಮಿಯಾ, ಫುತುವುಸ್ ಸಲಾತೀನ್, ಅರ್ದಾರಿ ಬಹಮನ್ ನಾಮ. ಬಹುಮನಿ ರಾಜ್ಯವನ್ನಾಳಿದ ಸುಲ್ತಾನರನ್ನು ಹೆಸರಿಸಿ. ದಕ್ಕನ್ ಭಾರತದ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿತವಾದ ಬಹುಮನ್ ರಾಜ್ಯದ ಸ್ಥಾಪಕ ಸುಲ್ತಾನ ಹಸನ್ ಗಂಗು 1347 58. 1ನೇ ಅಹಮದ್ ಶಾ, ಅಲಾ ಉದ್ ದೀನ್ ಮುಜಾಹಿದ್, ದಾವುದ್ 2ನೇ ಮಹಮ್ಮದ್, ಫಿಯಾತ್ ಉದ್ ದೀನ್ ತಹಮನ್, 2ನೇ ಶಾಮ್ಸ್ ಉದ್ ದೀನ್ ದಾವುದ್. ಆರಂಭದ ಸುಲ್ತಾನರಲ್ಲಿ ಪ್ರಮುಖ ಸುಲ್ತಾನ್ ತಾಜ್ ಉದ್ದುದೀನ್ ಫಿರೋಜ್ ಶಾ 1397 1422. 1ನೇ ಅಹಮದ್ ಶಾ, 2ನೇ ಅಹಮದ್ ಶಾ, ಅಲಾ ಉದ್ದುದೀನ್ ಹುಮಾಯೂನ್. 3ನೇ ಅಹಮದ್ ಪ್ರಮುಖ ಸುಲ್ತಾನ್ 3ನೇ ಮಹಮ್ಮದ್ 1453 82. ಮಹಮ್ಮದ್ 4ನೇ ಅಹಮದ್, ಅಲಾ ಉದ್ದುದೀನ್ ಶಾ, ವಲಿಯಾ ಉಲ್ ಲಾಹ, ಕೊನೆಯ ಸುಲ್ತಾನ ಕಲೀಮುಲ್ಲಾ. ಇವರೆಲ್ಲರೂ ಆರಂಭದಲ್ಲಿ ಗುಲ್ಬರ್ಗಾ ಹಾಗೂ ನಂತರ ಬೀದರನ್ನು ಪ್ರಮುಖ ರಾಜಧಾನಿ ಮತ್ತು ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಸುಮಾರು 3 ಶತಮಾನದ ಕಾಲ ಬಹುಮನಿ ರಾಜ್ಯವನ್ನು ಆಳಿದರು. ಮದರಸಾ ಮಹಾವಿದ್ಯಾಲಯವನ್ನು ಕುರಿತು ಬರೆಯಿರಿ. ಮುಸ್ಲಿಮರ ಪ್ರಮುಖ ಶಿಕ್ಷಣ ಸಂಸ್ಥೆಯಾದ ಮದರಸಾ ಎಂಬ ಮಹಾವಿದ್ಯಾಲಯವನ್ನು ಬಹುಮನಿ ಸುಲ್ತಾನ 3ನೇ ಮಹಮ್ಮದ್ನ ಪ್ರಧಾನಿಯಾದ ಮಹಮ್ಮದ್ ಗವಾನನು 1472ರಲ್ಲಿ ಬೀದರ್ನಲ್ಲಿ ನಿರ್ಮಿಸಿದ ಭವ್ಯ ಕಟ್ಟಡವಾಗಿದೆ. ಇದು 242 ಅಡಿ ಉದ್ದ, 222 ಅಡಿ ಅಗಲ ಮತ್ತು 56 ಅಡಿ ಎತ್ತರದಿಂದ ಕೂಡಿದ ಕಟ್ಟಡವಾಗಿದ್ದು ಪರ್ಷಿಯಾದ ವಿದ್ಯಾಸಂಸ್ಥೆಗಳ ವಿನ್ಯಾಸವನ್ನು ಹೋಲುತ್ತದೆ. ಇಲ್ಲಿ ಪರ್ಷಿಯಾ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಇದರಲ್ಲಿ ಗ್ರಂಥ ಭಂಡಾರವಿದ್ದು 3000 ಹಸ್ತಪ್ರತಿಗಳಿದ್ದವು. ಜ್ಞಾನಾಕಾಂಕ್ಷಿಯಾದ ಗವಾನನೇ 2000 ಪುಸ್ತಕಗಳನ್ನು ನೀಡಿದ್ದನೆಂದು ಕಾಸಿಂ ಫೆರಿಸ್ತಾನು ತಿಳಿಸಿದ್ದಾನೆ. ಬಹುಮನಿ ರಾಜ್ಯದಿಂದ ಚದುರಿದ ಶಾಹಿ ರಾಜ್ಯಗಳನ್ನು ಹಾಗೂ ಅವುಗಳ ಸ್ಥಾಪಕರಾರು ತಿಳಿಸಿ. ಶಾಹಿ ರಾಜ್ಯಗಳು ಸ್ಥಾಪಕರು ಕೊನೆಯ ಸುಲ್ತಾನರು. ಶಾಹಿ ರಾಜ್ಯಗಳು ಬಿರಾರಿನ ಅಹ್ಮದ್ ಶಾಹಿಗಳು, ಸ್ಥಾಪಕರು ಫತೇವುಲ್ಲಾ ಇಮದ್ ಶಾ. ಶಾಹಿ ರಾಜ್ಯಗಳು ಅಹಮದ್ ನಗರದ ನಿಜಾಂ ಶಾಹಿಗಳು, ಸ್ಥಾಪಕರು ಮಲ್ಲಿಕ್ ಅಹಮದ್ ಶಾ. ಶಾಹಿ ರಾಜ್ಯಗಳು ಗೋಲ್ಕಂಡದ ಕುತುಬ್ ಶಾಹಿಗಳು, ಸ್ಥಾಪಕರು ಕುಲಿ ಕುತುಬ್ ಶಾ. ಶಾಹಿ ರಾಜ್ಯಗಳು ಬಿಜಾಪುರದ ಆದಿಲ್ ಶಾಹಿಗಳು, ಸ್ಥಾಪಕರು ಯೂಸುಫ್ ಆದಿಲ್ ಶಾ. ಕೊನೆಯ ಸುಲ್ತಾನರು ಸಿಕಂದರ್ ಆದಿಲ್ ಶಾ. ಶಾಹಿ ರಾಜ್ಯಗಳು ಬೀದರಿನ ಬರೀದ್ ಶಾಹಿಗಳು, ಸ್ಥಾಪಕರು ಆಲಿ ಬರೀದ್ ಶಾ. ಕೊನೆಯ ಸುಲ್ತಾನರು ಅಮೀರ್ ಬರೀದ್ ಶಾ. ಮಹಮ್ಮದ್ ಗವಾನನ ಆಡಳಿತ ಸುಧಾರಣೆಗಳನ್ನು ಕುರಿತು ಬರೆಯಿರಿ. ಮಹಮ್ಮದ್ ಗವಾನ್ ಕ್ರಿಸ್ತಶಕ 1463 81. ಬಹುಮನಿಯ ಪ್ರಮುಖ ಸುಲ್ತಾನ 3ನೇ ಮಹಮ್ಮದ್ ಶಾ ಪ್ರಧಾನಮಂತ್ರಿಯಾದ ಮಹಮ್ಮದ್ ಗವಾನನು ತಾನು ಪ್ರಧಾನಿಯಾಗುವುದಕ್ಕಿಂತ ಮುನ್ನ 5 ವರ್ಷಗಳ ಕಾಲ ಆಡಳಿತ ಅನುಭವವನ್ನು ಗಳಿಸಿದ್ದು 1463 1481 ಬಹುಮನಿ ರಾಜ್ಯದ ಪ್ರಧಾನಿಯಾಗಿ ಪ್ರಮುಖವಾದ ಆಡಳಿತ ಸುಧಾರಣೆಗಳನ್ನು ಜಾರಿಗೆ ತಂದನು. ಮಂತ್ರಿಗಳೆಂಬ ಹೊಸ ಹುದ್ದೆಗಳು. ಆಡಳಿತವು ಸುಗಮವಾಗಿ ಸಾಗಲು ವಿವಿಧ ಇಲಾಖೆಗಳ ಅಡಿಯಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ಕಾಣಲು ಹೊಸದಾಗಿ ಕೆಳಕಂಡ ಹುದ್ದೆಗಳನ್ನು ಸ್ಥಾಪಿಸಿ ಅವನಿಗೆ ರಾಜ್ಯಾಡಳಿತದಲ್ಲಿ ನೆರವಾಗಲು ಅನುವು ಮಾಡಿದನು. 1. ವಕೀಲ್ ಪ್ರಧಾನಮಂತ್ರಿ. 2. ವಜೀರ್ ಆರ್ಥಿಕ ಮಂತ್ರಿ. 3. ಸದರ್ ಜಹಾನ್ ಕಾನೂನು ಮಂತ್ರಿ. 4. ಸಾಹಿಬ್ ಇ ಅರ್ಜಾ ದಂಡನಾಯಕ. 5. ದಿವಾನ್ ದಮ್ದಾರ್ ಮುದ್ರಣಾಧಿಕಾರಿ. 6. ಆಜೀಬ್ ಉಲ್ ತಾಸೀಬ್ ಪೊಲೀಸ್. 7. ದಾಬಾರ್ ಆಡಳಿತ ಕಾರ್ಯದರ್ಶಿ. 8. ನಾಸೀರ್ ಆರ್ಥಿಕ ಕಾರ್ಯದರ್ಶಿ. 9. ನಜೀಂ ಇ ಇಸಾಬಾತ್ ಲೆಕ್ಕಪತ್ರಾಧಿಕಾರಿ. ಪ್ರಾಂತ್ಯಗಳೆಂದು ಕರೆಯುವ ತರಪ್ಸ್ಗಳು. ವಿಶಾಲವಾದ ರಾಜ್ಯವನ್ನು 8 ತರಪ್ಸ್ಗಳನ್ನಾಗಿ ವಿಂಗಡಿಸಿ ನಿಷ್ಠಾವಂತರನ್ನು ತರಪ್ಸ್ದಾರರಾಗಿ ನೇಮಿಸಿ ದಕ್ಷತೆಯನ್ನು ತಂದನು. ಅಲ್ಲದೆ ಹನೀಫ್ ಜಿಲ್ಲಾಧಿಕಾರಿ, ಕಿಲ್ಲೆದಾರ ಕಿರು ಪ್ರಾಂತ್ಯಾಧಿಕಾರಿ, ದೇಸಾಯಿ ಹಿಂದೂ ಜಹಗೀರ್ದಾರ, ನಗರಾಧಿಕಾರಿ ಎಂಬ ಕೊತ್ವಾಲ್ ಹಾಗೂ ಗ್ರಾಮಾಧಿಕಾರಿ ಎಂಬ ಮುಗ್ದಮ್ ಎಂಬುವವರನ್ನು ನೇಮಿಸಿ ಉತ್ತಮ ಆಡಳಿತ ಸಂಘಟಿಸಿದನು.
ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಗವಾನನು ರಾಜಧಾನಿ ಬೀದರ್ನಲ್ಲಿ ಮದರಸ ಎಂಬ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದ್ದಲ್ಲದೆ ಕಂದಾಯ ಸೈನಿಕ ನ್ಯಾಯಾಂಗ ಸುಧಾರಣೆಗಳನ್ನು ಅಮೋಘವಾದ ಬದಲಾವಣೆಗಳನ್ನು ತಂದು ರಾಜ್ಯವು ಸುಭಿಕ್ಷತೆಯಿಂದ ಇರುವಂತೆ ಮಾಡಿದನು. ಬಹಮನಿ ಸುಲ್ತಾನರ ಕಾಲದ ಪರ್ಷಿಯನ್ ಸಾಹಿತ್ಯದ ಕೊಡುಗೆಯೇನು? ದಕ್ಷಿಣ ಭಾರತದಲ್ಲಿನ ಸುಲ್ತಾನರ ಆಡಳಿತ ಭಾಷೆಯಾದ ಪರ್ಷಿಯನ್ನಲ್ಲಿ ಸಾಕಷ್ಟು ಸಾಹಿತ್ಯವು ಬೆಳೆಯಿತು. ಬೀದರ್ ಈ ಸಾಹಿತ್ಯದ ಪ್ರಮುಖ ಕೇಂದ್ರವಾಗಿತ್ತು. ಪರ್ಷಿಯನ್ ಸಾಹಿತ್ಯ ರಚನಾಕಾರರು ಕೃತಿಗಳು ಕರ್ತೃ. ಪರ್ಷಿಯನ್ ಸಾಹಿತ್ಯ ಫುತೂಸ್ ಸಲಾತೀನ್. ರಚನಾಕಾರರು ಇಸಾಮಿ. ಕೃತಿಗಳು ಮನಿರ್ ಉಲ್ ಇನಂಶ. ಪರ್ಷಿಯನ್ ಸಾಹಿತ್ಯ ಗಜಲ್ ಭಾವಗೀತೆಗಳು. ರಚನಾಕಾರರು ಕಾಫೀಜ. ಕೃತಿಗಳು ರಿಯಾಜ್ ಉಲ್ ಇನ್ಶಾ. ಪರ್ಷಿಯನ್ ಸಾಹಿತ್ಯ ಬಹುಮನ್ ನಾಮ. ರಚನಾಕಾರರು ಅರ್ದಾರಿ ಅಥವಾ ಅಜಾರಿ. ಕೃತಿಗಳು ದಿವಾನಿಯೆ ಆಶರಿ. ಕರ್ತೃ ಮಹಮ್ಮದ್ ಗವಾನ್. ಪರ್ಷಿಯನ್ ಸಾಹಿತ್ಯ ಜಫರ್ ನಾಮ. ರಚನಾಕಾರರು ಶರ್ಫ್ ಉದ್ದೀನ್ ಆಲಿಜಾ. ಕೃತಿಗಳು ದಿವಾನಿ ಇನ್ಶಾ. ಪರ್ಷಿಯನ್ ಸಾಹಿತ್ಯ ತಾರಿಕ್ ಇ ಫೆರಿಸ್ತಾ. ರಚನಾಕಾರರು ಮಹಮ್ಮದ್ ಕಾಸಿಂ ಫೆರಿಸ್ತಾ. ಕೃತಿಗಳು ಕೌಜತ್ ಉಲ್ ಇನ್ಶಾ. ಬಹಮನಿ ಸುಲ್ತಾನರ ಕಾಲದ ಅರೇಬಿಕ್ ಸಾಹಿತ್ಯದ ಕೊಡುಗೆಯನ್ನು ತಿಳಿಸಿ. ಅರೇಬಿಕ್ ಸಾಹಿತ್ಯಗಳು. ರಚನಾಕಾರರು ಅಟ್ವಾರ್ ಉಲ್ ಅಬ್ರಾರ್. ರಚನಾಕಾರರು ಶೇಖ್ ಅಲೀಂ ಉದ್ದುದ್ದೀನ್. ಅರೇಬಿಕ್ ಸಾಹಿತ್ಯಗಳು ಓಂ ಉಷ್ಣನಿ ಕುರಾನ್ ಭಾಷ್ಯ. ರಚನಾಕಾರರು ಸೈಯದ್ ಮಹಮ್ಮದ್ ಹುಸೈನಿ. ಅರೇಬಿಕ್ ಸಾಹಿತ್ಯಗಳು ಶೇಖ್ ಮಕ್ತೂಮಿ ಅದಿಲ್ಲಾತ್ ಲದ್ ತಮ್ಜಿದ್. ರಚನಾಕಾರರು ಶೇಖ್ ಅಲ್ಲಾವುದ್ದೀನ್ ಆಲಿ. ಅರೇಬಿಕ್ ಸಾಹಿತ್ಯಗಳು ತಫೀರ್ ಎ ಮಹಾಮಿ ಅಜಿತ್ ಉಲ್ ತೌಹೀದ್. ರಚನಾಕಾರರು ಶೇಖ್ ಅಲ್ಲಾವುದ್ದೀನ್ ಆಲಿ. ಅರೇಬಿಕ್ ಸಾಹಿತ್ಯಗಳು ತಲೀಕ್ ಹುಲ್ ಫರಾಯಿಚ್ ಅಲತ್ ಶಿಲಲ್ ಫವಾಹಿದ್. ರಚನಾಕಾರರು ಬದ್ರುದ್ದೀನ್ ಮಹಮ್ಮದ್. ಅರೇಬಿಕ್ ಸಾಹಿತ್ಯ ಆಲ್ ಇರ್ಷಾದ್ ಫನ್ ನವೆ ಶರೀ ಹಿಂದಿ. ರಚನಾಕಾರರು ಕಾಜಿ ಫಿಯಾಜುದ್ದೀನ್. ಅರೇಬಿಕ್ ಸಾಹಿತ್ಯ ಶವಾಕಿಲ್ ಉಲ್ ಅರ್ಗಿ ಅಲಿಯಾನ್ ನೂರ್. ರಚನಾಕಾರರು ಜಲಾವುದ್ದೀನ್ ದುವಾನಿ. ಬಹುಮನಿ ಸುಲ್ತಾನರ ಕಾಲದ ಉರ್ದು ಸಾಹಿತ್ಯದ ಕೊಡುಗೆಯನ್ನು ತಿಳಿಸಿ. ಉರ್ದು ಸಾಹಿತ್ಯ ರಚನಾಕಾರರು ಉರ್ದು ಸಾಹಿತ್ಯ ಮಿರಾಜ್ ಉಲ್ ಆಶಿನ್. ರಚನಾಕಾರರು ಫಕೀರ್ ಖ್ವಾಜಾ ಬಂದೆ ನವಾಜ್. ಉರ್ದು ಸಾಹಿತ್ಯ ಫಿಕಾನ್ ನಾಮ. ಉರ್ದು ಸಾಹಿತ್ಯ ಕಲೀಂರಾವ್ ಪದಮ್ರಾವ್. ರಚನಾಕಾರರು ನಿಜಾಮಿ. ಉರ್ದು ಸಾಹಿತ್ಯ ಗಜಲ್ ಭಾವಗೀತೆಗಳು. ರಚನಾಕಾರರು ಮುಷ್ತಾಕ್. ಉರ್ದು ಸಾಹಿತ್ಯ ಕೆಸಾದಿಗಳು. ರಚನಾಕಾರರು ಲುಫ್ತಿ. ಉರ್ದು ಸಾಹಿತ್ಯ ಸೌಸ ಆರರ್. ರಚನಾಕಾರರು ಅಶರಫ್. ಬಹುಮನಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೆಸರಿಸಿ. ಗುಲ್ಬರ್ಗಾದಲ್ಲಿರುವ ಆಸನ್ ಗಂಗೂವಿನ ಗೋರಿ, 1ನೇ ಮಹಮ್ಮದ್ ಶಾನ ಗೋರಿ, ಫಿರೋಜ್ ಶಾನ ಗೋರಿ, ಮುಜಾಹಿದ್ ದಾವೂದ್ ಬೀದರ್ನಲ್ಲಿರುವ ಗವಾನನ ಗೋರಿ, ಶಾಬಜಾರ್ ಮಸೀದಿ, ಜಾಮಿ ಮಸೀದಿ ಮತ್ತು ಬಾರಾ ಗುಂಬಜ್ ಎಂಬ 12 ಮಸೀದಿಗಳು ಮಹಮ್ಮದ್ ಗವಾನನು ನಿರ್ಮಿಸಿದ ಮದರಸ ಮಹಾವಿದ್ಯಾಲಯ ಸೋಲಾರ್ ಎಂಬ ಮಸೀದಿ ಇವೇ ಮೊದಲಾದವುಗಳ ವಾಸ್ತುಶಿಲ್ಪದ ಕೊಡುಗೆಗಳನ್ನು ಬಹುಮನಿ ಸುಲ್ತಾನರು ಕೊಟ್ಟಿರುತ್ತಾರೆ. ಮಹಮ್ಮದ್ ಗವಾನನ ಜೀವನ ಹಾಗೂ ಸಾಧನೆಗಳನ್ನು ತಿಳಿಸಿ. ಪ್ರಧಾನಿಯಾಗಿ ಮಹಮ್ಮದ್ ಗವಾನ್ 1463ರಿಂದ 1481. ಪ್ರಧಾನಿ ಮಹಮ್ಮದ್ ಗವಾನ್ ಬಹುಮನಿ ಸುಲ್ತಾನ 3ನೇ ಮಹಮ್ಮದ್ ಶಾನ ಪ್ರಧಾನಮಂತ್ರಿಯಾಗಿದ್ದು ಬಹುಮನಿ ಸಾಮ್ರಾಜ್ಯಕ್ಕೆ ಸುಮಾರು ತನ್ನ 18 ವರ್ಷಗಳ ಅಧಿಕಾರಾವಧಿಯಲ್ಲಿ ಅಮೋಘ ಕೊಡುಗೆಯನ್ನು ನೀಡಿದ ಈತನು ಬಹುಮನಿ ರಾಜ್ಯವನ್ನು ವಿಸ್ತರಿಸಿ ರಾಜಧಾನಿ ಬೀದರನ್ನು ಉನ್ನತ ಕಲಾಕ್ಷೇತ್ರವನ್ನಾಗಿ ಮಾಡಿ ಸೇವೆ ಸಲ್ಲಿಸಿದ ಮಧ್ಯಕಾಲೀನ ಕರ್ನಾಟಕ ಇತಿಹಾಸದ ಅತ್ಯಂತ ಆಕರ್ಷಕ ವ್ಯಕ್ತಿಯಾಗಿದ್ದಾನೆ. ಆರಂಭದ ಜೀವನ. ದಕ್ಷ ಹಾಗೂ ಸಮರ್ಥ ಆಡಳಿತಗಾರನಾದ ಗವಾನನು ಪರ್ಷಿಯಾ ದೇಶದ ಅಲ್ಲಾವುದ್ದೀನ್ನ ಗುರು ಹಾಗೂ ಶ್ರೀಮಂತ ಕುಟುಂಬದ ಜಲಾಲ್ ಉದ್ದೀನ್ ಮಹಮ್ಮದ್ನ ಮಗನಾಗಿ ಗಿಲಾನಿ ರಾಜ್ಯದ ಗವಾನ ಎಂಬ ಗ್ರಾಮದಲ್ಲಿ ಜನಿಸಿದರು. ಇಮಾದ್ ಉದ್ದೀನ್ ಮಹಮ್ಮದ್ ಎಂಬ ಮೊದಲ ಹೆಸರನ್ನೊಂದಿದ್ದ ಈತ ಮುಂದೆ ತನ್ನ ಜನ್ಮದ ಊರಿನ ಹೆಸರಾದ ಗವಾನ ಎಂಬುದನ್ನು ಸೇರಿಸಿ ಮಹಮ್ಮದ್ ಗವಾನ ಎಂದೇ ಆ ನಂತರದ ದಿನಗಳಲ್ಲಿ ಪ್ರಖ್ಯಾತನಾದನು. ಇವನ ಪೂರ್ವಿಕರು ಅತ್ಯುನ್ನತ ಮಂತ್ರಿಗಳಾದರೂ ಆಸ್ಥಾನದ ಪಿತೂರುಗಳಿಂದ ದೇಶದಿಂದ ದೇಶಕ್ಕೆ ವ್ಯಾಪಾರ ಮಾಡುತ್ತಾ ಅಲೆದು 1447ರಲ್ಲಿ ವ್ಯಾಪಾರ ಮಾಡಲು ದೆಹಲಿಗೆ ಬಂದನು. ನಂತರ ಬೀದರ್ಗೆ ಪ್ರಯಾಣಿಸಿ ಬಹುಮನಿ ಸುಲ್ತಾನ 2ನೇ ಅಲ್ಲಾವುದ್ದೀನ್ ಮಹಮ್ಮದ್ನ ಅಳಿಯನಾದ
ಮುಜಿತ್ ಉಲ್ಲಾನ ಆಶ್ರಯದಿಂದ ರಾಜನ ಆಸ್ಥಾನ ಸೇರಿ 1000 ಸೈನ್ಯದ ಸರದಾರನಾದನು. ತನ್ನ ವೈಯಕ್ತಿಕ ಸಾಮರ್ಥ್ಯ ಹಾಗೂ ನಿಷ್ಠೆಯಿಂದ 1458ರಲ್ಲಿ ಬಹುಮನಿ ಸುಲ್ತಾನ ಅಲ್ಲಾವುದ್ದೀನ್ ಹುಮಾಯೂನನ ಆಸ್ಥಾನದಲ್ಲಿ ಮುಖ್ಯಮಂತ್ರಿ ಮಲಿಕ್ ನಾಯಿಬ್ ಪದವಿಗೇರಿದನು. 1461ರಿಂದ 62ರಲ್ಲಿ ಬಹುಮನಿ ರಾಜ್ಯದಲ್ಲಿ ಆಂತರಿಕ ಕಲಹದಿಂದಾಗಿ 2 ವರ್ಷಗಳ ಕಾಲ ಮಂತ್ರಿ ಪದವಿ ತೊರೆದು ಹೊರಗುಳಿದಿದ್ದನು. 1463ರಲ್ಲಿ ಸುಲ್ತಾನನಾದ 3ನೇ ಮಹಮ್ಮದ್ ಶಾನ ಆಳ್ವಿಕೆಯಲ್ಲಿ ಗವಾನನ ಯೋಗ್ಯತೆಯನ್ನು ಗಮನಿಸಿದ ರಾಜಮಾತೆಯಾದ ಮುಕ್ತಬ್ ಹಿ ಜಹಾನ್ ನರ್ಗೀಸ್ ಬೇಗಮ್ಮಳು 1463ರಲ್ಲಿಯೇ ಸುಲ್ತಾನರ ಅವಧಿಯ ರಾಜ್ಯದ ಅತ್ಯುನ್ನತ ಪದವಿಯಾದ ಅಮೀರ್ ಉಮ್ರಾ ಎಂದು ಕರೆಯಲಾದ ಪ್ರಧಾನಿಯಾಗಿ ನೇಮಿಸಿದಳು. ಹೀಗೆ ತನ್ನ ನಿಷ್ಠ, ಪ್ರಾಮಾಣಿಕತೆ, ಶಕ್ತಿ ಸಾಮರ್ಥ್ಯದಿಂದ ಪ್ರಧಾನಿಯಾದ ಗವಾನನ ಆಳ್ವಿಕೆಯು ವಾಸ್ತವವಾಗಿತ್ತು. ಸಾಧನೆಗಳು. ಪ್ರಧಾನಿಯಾಗಿ ನೇಮಕನಾದ ಈತನು ಪ್ರಮುಖವಾದ 2 ಉದ್ದೇಶಗಳನ್ನು ಸಾಧಿಸಬೇಕಾಗಿತ್ತು. ಅವುಗಳೆಂದರೆ 1. ಬಹುಮನಿ ಸಾಮ್ರಾಜ್ಯವನ್ನು ಉಳಿಸಿ ವಿಸ್ತರಿಸಿ ಬೆಳೆಸಬೇಕಾಗಿರುವುದು. 2. ಬಹುಮನಿ ರಾಜ್ಯದ ಕೀರ್ತಿ ಪ್ರತಿಷ್ಠೆಯು ಪ್ರಕಾಶಿಸುವಂತೆ ಮಾಡುವುದು. ಸೈನಿಕ ಸಾಧನೆಗಳು. ಅಧಿಕಾರರೂಢನಾದ ಈತನು ಶ್ರೇಷ್ಠ ದಂಡನಾಯಕನಾಗಿ ಪ್ರಾರಂಭದಲ್ಲಿ ಆಂತರಿಕ ಗಲಭೆಗಳನ್ನು ದಮನ ಮಾಡಿ ತನ್ನ ಸೈನಿಕ ದಾಳಿಯಲ್ಲಿ ವಿಜಯನಗರ, ಒರಿಸ್ಸಾ, ಮಾಳ್ವಗಳ ರಾಜರು ಸುಲ್ತಾನರನ್ನು ಎದುರಿಸಿದನು. ವಿಜಯನಗರದ ಸಾಳುವ ದೊರೆ ವಿರೂಪಾಕ್ಷನೊಡನೆ ಯುದ್ಧ. 1469ರಿಂದ 73. ಸಮರ್ಥ ಸೇನಾ ದಂಡನಾಯಕನಾದ ಗವಾನನು ವಿಜಯನಗರದ ಸಾಳುವ ದೊರೆ ವಿರೂಪಾಕ್ಷನ ವಿರುದ್ಧ ಯುದ್ಧ ಘೋಷಿಸಿ ವಿಜಯನಗರದ ಅಧೀನದಲ್ಲಿದ್ದ ಉತ್ತರ ಕೊಂಕಣ, ಬೆಳಗಾವಿ ಮತ್ತು ಗೋವಾಗಳನ್ನು ವಶಪಡಿಸಿಕೊಂಡನು. ಮುಂದುವರೆದು ದಕ್ಷಿಣ ಕೊಂಕಣದ ರಾಜ ಸಂಗಮೇಶ್ವರನಿಂದ ಕೇಲ್ಯ ಕೋಟೆಯನ್ನು ವಶಪಡಿಸಿಕೊಂಡನು. ಒರಿಸ್ಸಾದ ಗಜಪತಿ ದೊರೆ ಕಪಿಲೇಂದ್ರನ ಮೇಲಿನ ಯುದ್ಧ. ದಾಳಿಯನ್ನು ಮುಂದುವರಿಸಿದ ಗವಾನನು ಒರಿಸ್ಸಾದ ಗಜಪತಿ ದೊರೆ ಕಪಿಲೇಂದ್ರನ ಮೇಲೆ ಯುದ್ಧ ಸಾರಿ ಸೋಲಿಸಿ ರಾಜಮಹೇಂದ್ರಿ ಕೊಂಡಬೀಡುಗಳನ್ನು ತನ್ನದಾಗಿಸಿಕೊಂಡು ಹಾಗೆಯೇ ಪಶ್ಚಿಮದ ಕಡೆ ಮುಂದುವರಿದು ಮಾಳ್ವದ ಸುಲ್ತಾನ ಮಹಮ್ಮದ್ ಖಿಲ್ಜಿಯನ್ನು ಸೋಲಿಸಿ ಅಹಮದ್ ನಗರ, ಖಾಂದೇಶ, ಬಾಲಕೇರಿಗಳನ್ನಲ್ಲದೆ ಪೂರ್ಣ ಉತ್ತರ ಕರ್ನಾಟಕವನ್ನು ಗೆದ್ದು ರಾಜ್ಯ ವಿಸ್ತರಿಸಿದನು. ಕಂಚಿಯ ಮೇಲಿನ ದಾಳಿ, ದೇವಾಲಯಗಳ ನಾಶ. 1471. ದಾಳಿಯನ್ನು ಮುಂದುವರಿಸಿದ ಗವಾನನು ಪ್ರಾಚೀನ ದಕ್ಷಿಣದ ಪ್ರಮುಖ ವಿದ್ಯಾ ಕೇಂದ್ರವಾದ ಕಂಚಿಯನ್ನು ಅಪಾರ ಸೈನ್ಯದೊಡನೆ ಮುತ್ತಿಗೆ ಹಾಕಿ ಅಲ್ಲಿದ್ದ ಹಿಂದೂ ದೇವಾಲಯಗಳನ್ನು ಮತ್ತು ವಿಗ್ರಹಗಳನ್ನು ನಾಶಪಡಿಸಿ ಅಪಾರ ಐಶ್ವರ್ಯವನ್ನು ಲೂಟಿ ಮಾಡಿ ವಿಗ್ರಹಗಳ ನಾಶಕ ಎಂದು ಕರೆಯುವ ಗಾಜಿ ಎಂಬ ಬಿರುದನ್ನು ಧರಿಸಿದನು. ಬಹುಮನಿ ರಾಜ್ಯದ ವಿಸ್ತಾರ. ತನ್ನ 18 ವರ್ಷಗಳ ಅವಧಿಯಲ್ಲಿ ಬಹುಮನಿ ರಾಜ್ಯದ ಆಂತರಿಕ ಗಲಭೆಗಳನ್ನು ನಿಗ್ರಹಿಸಿ ರಾಜ್ಯವನ್ನು ಪೂರ್ವದಲ್ಲಿ ಒರಿಸ್ಸಾದಿಂದ ಪಶ್ಚಿಮದಲ್ಲಿ ಗೋವಾದವರೆಗೂ, ಉತ್ತರದಲ್ಲಿ ಮಾಳ್ವದಿಂದ ದಕ್ಷಿಣದಲ್ಲಿ ಕೃಷ್ಣಾ ನದಿಯವರೆಗೂ ವಿಸ್ತರಿಸಿದ್ದು, ಈ ವಿಶಾಲವಾದ ಸಾಮ್ರಾಜ್ಯಕ್ಕೆ ಬೀದರ್ ಪ್ರಮುಖ ರಾಜಧಾನಿ ಹಾಗೂ ಆಡಳಿತ ಕೇಂದ್ರವಾಗಿತ್ತು. ಆಡಳಿತಾತ್ಮಕ ಸಾಧನೆಗಳು. ಮಹಮ್ಮದ್ ಗವಾನನು ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದ ನಂತರ ಮೊದಲೇ ಆಡಳಿತದ ಅನುಭವವನ್ನು ಪಡೆದಿದ್ದ ಈತನು ಉತ್ತಮ ಆಡಳಿತ ಸಂಘಟನೆ ಮಾಡಿದ್ದಲ್ಲದೆ ಸಾಹಿತ್ಯ, ಧರ್ಮ, ಕೃಷಿ, ಸೇನೆ ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಬದಲಾವಣೆಯ ಹೊಸ ಆಯಾಮಗಳನ್ನು ನೀಡಿ ರಾಜ್ಯವನ್ನು ಪ್ರಕಾಶಿಸಿದನು. ಆಡಳಿತದಲ್ಲಿ ತಂದ ಸುಧಾರಣೆಗಳು. ಕೇಂದ್ರದ ವಿವಿಧ ಇಲಾಖೆಗಳು, ಅಧಿಕಾರದ ಹುದ್ದೆಗಳು ಮತ್ತು ಸುಲ್ತಾನ ಸ್ಥಾನವನ್ನು ಭದ್ರಪಡಿಸಿ ಆತನಿಗೆ ರಾಜ್ಯದ ಅಭಿವೃದ್ಧಿಯಲ್ಲಿ ಸಹಾಯಕವಾಗಲು ಅನುವಾಗುವಂತೆ ಮಾಡಲು ಚತುರ ಆಡಳಿತ ಜ್ಞಾನಿ ಗವಾನನು ಹಲವಾರು ಇಲಾಖೆಗಳನ್ನು ರಚಿಸಿ ಅವರುಗಳ ಕಾರ್ಯಕ್ಕೆ ತಕ್ಕಾಗಿ ಹೊಸ ಹುದ್ದೆಗಳನ್ನು ಜಾರಿಗೆ ತಂದನು. ಅತ್ಯುನ್ನತ ಹುದ್ದೆ ವಕೀಲ್ ಎಂದು ಕರೆಯುವ ಪ್ರಧಾನಿಯಾಗಿತ್ತು. ವಿವಿಧ ಇಲಾಖೆಗಳು. ಮಂತ್ರಿಸ್ಥಾನದ ಹೆಸರು. 1. ಆರ್ಥಿಕ ಇಲಾಖೆ. ಮಂತ್ರಿಸ್ಥಾನದ ಹೆಸರು ವಜೀದ್, ಅರ್ಥಮಂತ್ರಿ ಹುದ್ದೆ. 2. ಕಾನೂನು ಇಲಾಖೆ. ಸದರ್ ಜಹಾನ್, ಕಾನೂನು ಮಂತ್ರಿ. 3. ಸೇನಾ ಇಲಾಖೆ. ಸಹತ್ ಇ ಅರ್ಜಿ, ಸೇನಾ ದಂಡನಾಯಕ. ಮುದ್ರಣ ಇಲಾಖೆ. ದಿವಾನ್ ದಮ್ದಾರ್, ಮುದ್ರಣಾಧಿಕಾರಿ. ಪೊಲೀಸ್ ಇಲಾಖೆ. ಹಾಜಿಬ್ ಉಲ್ ತಾನಿಬ್, ಪೊಲೀಸ್ ಅಧಿಕಾರಿ. ಕಾರ್ಯದರ್ಶಿ ಇಲಾಖೆ. ದಾಬರ್, ಆಡಳಿತ ಕಾರ್ಯದರ್ಶಿ. ರಾಜ್ಯದ ಆರ್ಥಿಕ ಕಾರ್ಯದರ್ಶಿ ಇಲಾಖೆ. ನಜೀರ್, ಆರ್ಥಿಕ ಕಾರ್ಯದರ್ಶಿ. ಲೆಕ್ಕಪತ್ರಗಳ ಇಲಾಖೆ. ನಸೀಬ್ ಇ ಎಸಾಬಿತ್, ಲೆಕ್ಕಪತ್ರಾಧಿಕಾರಿ. ಪ್ರಾಂತ್ಯಗಳೆಂದು ಕರೆಯುವ ತರಪ್ಸ್ಗಳು. ಸುಲ್ತಾನನು ಪ್ರಮುಖನಾಗಿದ್ದು ಆಡಳಿತದಲ್ಲಿನ ಅತ್ಯುನ್ನತ ಸ್ಥಾನ ಪ್ರಧಾನಿಯಾಗಿದ್ದರು. ಆಡಳಿತದ ಅನುಕೂಲಕ್ಕಾಗಿ ಬಹುಮನ ರಾಜ್ಯವನ್ನು ತರಪ್ಸ್ಗಳೆಂದು ಕರೆಯುವ 8 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದು ಅವುಗಳೆಂದರೆ ಗುಲ್ಬರ್ಗಾ, ವಿಜಾಪುರ, ಬೀದರ್, ಜುನ್ನಾರ್, ದೌಲತಾಬಾದ್, ಮಹೋರ್, ರಾಜಮಹೇಂದ್ರಿ ಹಾಗೂ ವಾರಂಗಲ್ಗಳಾಗಿದ್ದು ದಕ್ಷರು ಮತ್ತು ನಿಷ್ಠಾವಂತರನ್ನು ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಿಸಿ ಅವರೇ ತರಪ್ಸ್ದಾರ ಎಂದು ಕರೆಯಲ್ಪಡುವ ರಾಜ್ಯಪಾಲರಾಗಿ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಪ್ರಾಂತ್ಯಾಡಳಿತದಲ್ಲಿ ಈ ಕೆಳಗಿನ ವಿವಿಧ ಅಧಿಕಾರಸ್ಥರು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ತರಪ್ಸ್ದಾರ್ ರಾಜ್ಯಪಾಲರು. ಹನೀಫ್ ಜಿಲ್ಲಾಧಿಕಾರಿ. ಜಾಗೀರ್ದಾರ್ ಪಾಳೆಗಾರ. ಕಿಲ್ಲೆದಾರ್ ಕಿರು ಪ್ರಾಂತ್ಯಾಧಿಕಾರಿ. ದೇಸಾಯಿ ಹಿಂದೂ ಜಹಗೀರ್ದಾರ್. ಕೊತ್ವಾಲ ನಗರಾಭಿವೃದ್ಧಿ. ಮುಗ್ದಮ್ ಗ್ರಾಮಾಧಿಕಾರಿ ಅಥವಾ ಗೌಡ. ಭೂಕಂದಾಯ ರಾಜ್ಯದ ಎಲ್ಲಾ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿ ಸಂಗ್ರಹಿಸುವ ಕಾರ್ಯವನ್ನು ಸುಲ್ತಾನನ ಅಧೀನಕ್ಕೆ ಒಳಪಡಿಸಿದನು.
ಹೊಸ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದು ರಾಜ್ಯದ ಸಮಗ್ರ ಭೂಮಿಯನ್ನು ಮುಂಚೂಣಿ ಎಂದು ಕರೆಯುವ ಸರ್ವ ಭೂಮಾಪನಕ್ಕೆ ಒಳಪಡಿಸಿ ಭೂ ಒಡೆಯರಿಗೆ ಹಕ್ಕುಪತ್ರಗಳನ್ನು ನೀಡಿದನು ಮತ್ತು ಭೂ ಕಂದಾಯವನ್ನು ನಿಗದಿಪಡಿಸಿ ಹಣದ ರೂಪದಲ್ಲಿ ಕಂದಾಯ ವಸೂಲಿಯನ್ನು ಜಾರಿಗೆ ತಂದನು. ಸೈನಿಕ ಸುಧಾರಣೆ. ಗವರ್ನರನು ಸೈನಿಕ ದಕ್ಷತೆಗೆ ಆದ್ಯ ಗಮನ ನೀಡಿ 1. ಸೈನಿಕರ ಸಂಬಳವನ್ನು ಹೆಚ್ಚಿಸಿದನು. 2. ಉತ್ತಮ ಸೈನಿಕರನ್ನು ಹೊಂದಲು ಅರ್ಹತೆ, ದಕ್ಷತೆ, ತರಬೇತಿ, ಔಷಧಿಗಳನ್ನು ಅಳವಡಿಸಿದನು. 3. ಸೇನಾಧಿಕಾರಿಗಳು ನಿಗದಿಪಡಿಸಿದ ಸಂಖ್ಯೆಯನ್ನು ಸೈನಿಕರನ್ನು ಹೊಂದಿರದಿದ್ದರೆ ಅವರ ಸಂಬಳದಲ್ಲಿ ಕಡಿತ ಮಾಡಲಾಗುತ್ತಿತ್ತು. ಇವುಗಳಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸಿದನು. ಧಾರ್ಮಿಕ ಸುಧಾರಣೆ. ಬಹಮನಿ ರಾಜ್ಯದಲ್ಲಿ ಇಸ್ಲಾಂ ಧರ್ಮವನ್ನು ಅಳವಡಿಸಲಾಗಿದ್ದ ಶಿಯಾ ಪಂಗಡವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಗವರ್ನರನು ಧಾರ್ಮಿಕತೆಯಲ್ಲಿ ಉದಾರತೆಯನ್ನು ತೋರಿಸಿದರೂ ದಾಳಿಯ ಸಮಯದಲ್ಲಿ ಕಂಚಿಯ ಹಿಂದೂ ದೇವಾಲಯ ಮತ್ತು ವಿಗ್ರಹಗಳನ್ನು ನಾಶ ಮಾಡಿದ್ದನ್ನು ನೋಡುವುದಾದರೆ ಈತನು ಧಾರ್ಮಿಕ ಅಸಹಿಷ್ಣುತೆಯನ್ನು ಹೊಂದಿದ್ದನೆಂಬುದು ತಿಳಿದುಬರುತ್ತದೆ. ಶಿಕ್ಷಣ ಮತ್ತು ಸಾಹಿತ್ಯ. ಜ್ಞಾನಾಕಾಂಕ್ಷೆಯಾದ ಗವರ್ನರನು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದು ಪರ್ಷಿಯನ್ ಭಾಷೆಯು ಶಿಕ್ಷಣದ ಅಧಿಕೃತ ಮಾಧ್ಯಮವಾಗಿದ್ದು ಬೀದರ್ನಲ್ಲಿ ಮಾದರಸ ಎಂಬ ಮಹಾವಿದ್ಯಾಲಯವನ್ನು 1472ರಲ್ಲಿ ನಿರ್ಮಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಿಕೊಟ್ಟನು. ತತ್ವಜ್ಞಾನ, ವಿಜ್ಞಾನ, ಗಣಿತ ಈ ವಾಕ್ಯಗಳನ್ನಲ್ಲದೆ ಕುರಾನನ್ನು ಬೋಧಿಸಲಾಗುತ್ತಿತ್ತು. ಈ ಮದರಸದಲ್ಲಿ ಗ್ರಂಥ ಭಂಡಾರವಿದ್ದು 3000 ಹಸ್ತಪ್ರತಿಗಳಿದ್ದವು. ತಾನು ಖಾಸಗಿಯಾಗಿ ಹೊಂದಿದ್ದ 1,000 ಗ್ರಂಥಗಳ ಭಂಡಾರವನ್ನು ಹೊಂದಿದ್ದ ಅದನ್ನಲ್ಲೇ ಮದರಸ ಗ್ರಂಥ ಭಂಡಾರಕ್ಕೆ ನೀಡಿದನು. ಕಾಸಿಂ ಫೆರಿಸ್ತಾನ್ ಹೇಳುವಂತೆ ಗವರ್ನರನು ಪರ್ಷಿಯನ್ ಭಾಷೆಯಲ್ಲಿ ತುಜಕ್ ಉಲ್ ಇನ್ಶಾ ಮತ್ತು ದಿವಾನ್ ಇ ಅಸ್ತ್ರ ಎಂಬ ಪದ್ಯರೂಪದ ಗ್ರಂಥ ಬರೆದಿದ್ದಾನೆ. ಅಲ್ಲದೆ ಮಸೀದಿಗಳಿಗೆ ಸೇರಿದಂತೆ ಶಾಲೆಗಳಿದ್ದು ಅಲ್ಲಿ ಉರ್ದು ಭಾಷೆಯಲ್ಲಿ ಬೋಧಿಸಲಾಗುತ್ತಿತ್ತು. ಈ ಶಾಲೆಗಳನ್ನು ಮುಕ್ತಿಬೆಂದು ಕರೆಯಲಾಗಿದ್ದು ಈ ಮುಕ್ತಿ ಮದರಸಗಳಲ್ಲಿ ಸ್ತ್ರೀಯರಿಗೆ ಶಿಕ್ಷಣ ಕಲಿಯಲು ಅವಕಾಶವಿರಲಿಲ್ಲ. ವ್ಯಕ್ತಿತ್ವ. 1470ರಲ್ಲಿ ಸುಲ್ತಾನ 3ನೇ ಮಹಮ್ಮದ್ ಶಾನ ಕಾಲದ ಬಹುಮನಿ ರಾಜ್ಯಕ್ಕೆ ಭೇಟಿ ನೀಡಿದ ರಷ್ಯಾದ ಪ್ರವಾಸಿಗನಾದ ನಿಕಟಿನ್ನು 4 ವರ್ಷಗಳ ಕಾಲ ಬಹುಮನಿ ರಾಜ್ಯದಲ್ಲಿ ಸಂಚರಿಸಿ ಸುಲ್ತಾನನ ರಾಜಧಾನಿಯಾದ ಬೀದರ್ನ ವೈಭವ, ಅರಮನೆ, ಆಡಳಿತ ಕ್ರಮ, ಜನತೆಯ ಆರ್ಥಿಕ ಸ್ಥಿತಿಗತಿ ಕುರಿತು ಈ ರಾಜ್ಯವು ಭಾರಿ ಜನಭರಿತವು. ಗ್ರಾಮಗಳಲ್ಲಿ ಜನತೆಯು ಬಡತನದಲ್ಲಿ ಬೆಳೆಯುತ್ತಿದ್ದರೂ ಶ್ರೀಮಂತರು ವಿಲಾಸಿ ಭೋಗ ಜೀವನದಲ್ಲಿ ಮೆರೆದಾಡುತ್ತಿದ್ದಾರೆ ಎಂದು ಹೇಳುತ್ತಾ ಬೀದರ್ ನಗರ ಕುರಿತು ಮಹಮ್ಮದೀಯರ ಹಿಂದೂ ಸುಲ್ತಾನರೆಲ್ಲ ವೈಭವದಿಂದ ರಾರಾಜಿಸುತ್ತಿದ್ದ ಪ್ರಮುಖ ನಗರಗಳಲ್ಲಿ ಬಂದು ಎಂದು ಬಣ್ಣಿಸಿರುವುದನ್ನು ಗಮನಿಸಿದರೆ ಪ್ರಧಾನಿ ಗವರ್ನರನ ಆಡಳಿತವು ಬಹುಮನಿಯ ಕಾಲದಲ್ಲಿಯೇ ಮಹತ್ವಪೂರ್ಣವೆನಿಸಿದಿರಲಾರದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.